ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ದರ್ಶನ್ ರವರಿಗೆ ಸುಪ್ರೀಂ ಕೋರ್ಟ್ ಕಂಟಕ ಶುರುವಾಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅರ್ಜಿನ ಹಾಕಿದ್ದಾರೆ. ಇದಾದ ನಂತರ ಏನಾಯ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಈ ಒಂದು ಅರ್ಜಿಲಿ ಏನೇನು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಇವತ್ತು ಸ್ವಲ್ಪ ಅಪ್ಡೇಟ್ಗಳು ಸಿಕ್ಕಿದೆ. ಏನಪ್ಪಾ ಅಂದ್ರೆ, ಈ ಒಂದು ಅರ್ಜಿಲಿ ಏನೇನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ, ಕರ್ನಾಟಕದಲ್ಲಿ ಇವರು ದೊಡ್ಡ ಸೆಲೆಬ್ರಿಟಿ ಇದ್ದಾರೆ, ದೊಡ್ಡ ಅಭಿಮಾನಿ ಬಳಗ ಇದೆ, ಮತ್ತೆ ಸಾಕ್ಷಿಗಳನ್ನ ತಿರುಚೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, 164 ಸ್ಟೇಟ್ಮೆಂಟ್ ಆಗಿರ್ಬೋದು, 364 ಪ್ರಕರಣ ಆಗಿರ್ಬೋದು, ಮತ್ತೆ ರೇಣುಕಾ ಸ್ವಾಮಿನ ಯಾವ ತರ ಕಿಡ್ನಾಪ್ ಮಾಡ್ಕೊಂಡ್ಬಂದ್ರು, ಪ್ರತಿಯೊಂದು ಅಂಶ ಕೂಡ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. SLP ಒಂದು ಪಿಟಿಷನ್ ಹಾಕಿದ್ದಾರೆ. SLP ಅಂದ್ರೆ ಸ್ಪೆಷಲ್ ಲೀವ್ ಪಿಟಿಷನ್ ಅಂತ. ಏನು ಎಸ್ ಎಲ್ ಪಿ ಅಂದ್ರೆ, ಇದು ರಾಜಕಾರಣಿಗಳಾಗಿರ್ಬೋದು, ಸ್ವಲ್ಪ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ತುಂಬಾ ಒಂದು ಕೇಸ್ ದೊಡ್ಡದಾಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಬೇಗ ವಿಚಾರಣೆ ಮಾಡ್ಲಿ ಅಂತ SLP ಅರ್ಜಿನ ಹಾಕಿದ್ದಾರೆ. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಅವರು ಈ ಒಂದು ಅರ್ಜಿನ ಕೈಗೆತ್ಕೊಂಡು ಬೇಗ ವಿಚಾರಣೆ ಮಾಡೋ ಚಾನ್ಸಸ್ ಇದೆ. ಮೋಸ್ಟ್ಲಿ ಆದ್ರೆ ನಾಳೆ ನಾಡಿದ್ರಲ್ಲೇ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಒಂದಷ್ಟು ದರ್ಶನ್ ಅವರಿಗೆ ಇದು ತುಂಬಾ ಕಂಟಕವಾಗಬಹುದೇನೋ ಗೊತ್ತಿಲ್ಲ. ಒಟ್ನಲ್ಲಿ ಈ ಒಂದಷ್ಟು ಅಂಶನ ಮೆನ್ಷನ್ ಮಾಡಿ ಹೈಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ, ಹೈಕೋರ್ಟ್ ಅವರು ನಮಗೆ ಸ್ಪಂದಿಸಲಿಲ್ಲ ಅನ್ನೋ ರೀತಿಲಿ ಈ ಒಂದು ಪಿಟಿಷನ್ ಅಲ್ಲಿ ಇಷ್ಟೆಲ್ಲ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಸ್ನೇಹಿತರೆ, ನಿಮಗೆ ಏನ್ ಅನ್ನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.